ಅಕ್ಕಿಗೆ ನಾವು ಕರುಗಳನ್ನೇ ಯಾಕೆ ಕೊಂಡಾಟ ಅಂದ್ರೆ ಮುದ್ದು ಮಾಡುದು ಅದನ್ನು ಮಾಡ್ಬೇಕು ಅಂತ. ಯಾವ್ದನ್ನು? ನಾಯಿ. ಯಾವುದೇ ತಾಯಿಗೆ ಮಗುವಿಗೆ ಬೇಕಾದ್ದಕ್ಕಿಂತ ಹೆಚ್ಚು ಹಾಲು ಕೊಡುವುದು ಪ್ರಾಕೃತಿಕ ಅಲ್ಲ. ಅದರಿಂದ ಹೆಚ್ಚು ಹಾಲು ಕೊಟ್ಟಿದೆ ಅನ್ನುವುದು ಹಸುವಿನ ಯೋಗ್ಯತೆ ಆಗುವುದಿಲ್ಲ. ಅದು ಅಪರಾಧ. ಕೈ ಕೊಡು ಅಂತ ಹೇಳಿದಾಗ ಇಷ್ಟು ಜೋಪ ಇದ್ರು ಡೌಟ್ ಇದೆ, ನಾವೆಲ್ಲ ಬಂದು ಎಂತ ಮಾಡ್ತಿದೆ ಅಂತ. ಆದ್ರೂ ಒಂದು ಮಗುವಿನ ಬಗ್ಗೆ ಪ್ರೀತಿ ನೋಡಿ, ಈಗ ನೀವು ಪ್ರಕೃತಿಯಲ್ಲಿ ಹೀಗೆ ಗಮನಿಸಿ, ಎಲ್ಲ ಪ್ರಾಣಿಗಳು ಮೂಕವೆ ಅಥವಾ ಮೌನವೆ. ಮಾತಿರುವುದು ಮನುಷ್ಯನಿಗೆ ಮಾತ್ರ. ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಸಂಭಾವಿತವಾಗಿ ಬಳಸಿದ್ರೆ ಮಾತ್ರ ಆ ಮಾತಿಗೆ ಅರ್ಥ. ಯಾರಾಗ್ಲಿ ಇಲ್ಲಿ ಹೀಗೆ ಕೂತ್ರೆ ಇಡೀ ಮೂಸಿಕೊಂಡು ಬಂತಲ್ಲ ಮೂಸಿಕೊಂಡು. ಇದೇ ಫಸ್ಟ್ ಬರುದು. ಹೌದಲ್ಲ, ಡೈಲಿ ಪುನಃ ಬಂತಲ್ಲ ಇನ್ನೊಂದು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಒಂದು ವಿಶೇಷವಾಗಿರುವಂಥ ಒಂದು ಕಂಟೆಂಟ್ ಇದು. ನಾನು ಮೈಸೂರು ಭಾಗಕ್ಕೆ ಬಂದಾಗ ಅಲ್ಲಿ ಒಂದು ಸಂದರ್ಶನ ಮಾಡಿದ್ದೆ. EP ಚಂದ್ರಶೇಖರ್ ಜಿ ಅಂತೇಳಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಹತ್ತಿರದಿಂದ ಕಳೆದ 40 ವರ್ಷದ ಹಿಂದೆ ಮೈಸೂರಿಗೆ ಹೋಗಿ ಅಲ್ಲಿ ಒಂದು ನ್ಯಾಚುರಲ್ ಫಾರ್ಮಿಂಗ್, ಸಹಜ ಕೃಷಿ, ಅದನ್ನು ಅದ್ಭುತವಾಗಿ ಮಾಡಿರುವಂಥದ್ದು. ಒಂದು ರೀತಿಯಲ್ಲಿ ಅಲ್ಲಿಗೆ ಹೋದಾಗ ನಾವು ಮಲೆನಾಡಲ್ಲಿದ್ದೇವ, ಕರಾವಳಿಯಲ್ಲಿದ್ದೇವ, ಮೈಸೂರಲ್ಲಿದ್ದೇವೆ ಅಂತ ಗೊತ್ತಾಗಲ್ಲ. ಅತ್ಯಂತ ಅದ್ಭುತವಾಗಿರುವಂಥ ಒಂದು ತೋಟ, ಅದರ ಸಂದರ್ಶನಕ್ಕೋಸ್ಕರ ಬಂದಿದ್ದೆ. ಆದರೆ ಈ ಸಂದರ್ಶನದಲ್ಲಿ ಅದನ್ನು ನಾನು ತೋರಿಸಲ್ಲ. ಇದನ್ನು ಸಂದರ್ಶನ ಅಂತ ಹೇಳಕ್ಕೆ ಬರಲ್ಲ. ಒಂದು ಮೂಕ ಪ್ರಾಣಿಗಳು ಮತ್ತು ಮಕ್ಕಳ ಮಧ್ಯದಲ್ಲಿರುವಂಥ ಸಂಬಂಧಗಳು ಹೇಗಿದೆ ಅನ್ನುವಂಥದ್ದನ್ನು ರಿಯಾಲಿಟಿಯಲ್ಲಿ ತೋರಿಸುವ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಇದರಲ್ಲಿ ಯಾವುದೇ ವಿಶೇಷವಾದಂಥ ಎಡಿಟಿಂಗ್ಗಳು, ಮಾತುಗಳು ಯಾವುದಿರುವುದಿಲ್ಲ. ಅತ್ಯಂತ ಸಹಜವಾಗಿ ತೋರಿಸುವಂಥ ಒಂದು ಪ್ರಯತ್ನ. ಅನ್ವಿತಾ ಅಂತೇಳಿ ಚಂದ್ರಶೇಖರ್ ಜಿ ಅವರ ಮೊಮ್ಮಗಳು 3ನೇ ಕ್ಲಾಸ್ ಓದ್ತಾ ಇದ್ದಾಳೆ. ಅವಳು 2ನೇ ಕ್ಲಾಸಲ್ಲಿ ಹಾಲನ್ನು ಕರೀಲಿಕ್ಕೆ ಪ್ರಾರಂಭ ಮಾಡಿದ್ದನದ್ದು. ಮಲೆನಾಡು ಗಿಡ್ಡ ಹಸುಗಳ ಜೊತೆ ಅದ್ಭುತವಾಗಿರುವಂಥ ಸಂಬಂಧ, ಅದೇ ರೀತಿಯಲ್ಲಿ ಅವರ ಮನೆಯ ಒಂದು ನಾಯಿ, ಆ ನಾಯಿಯ ಜೊತೆ ಸಂಬಂಧ, ನಾಯಿ ಮತ್ತು ಹಸುವಿನ ಸಂಬಂಧ, ಇದೆಲ್ಲವೂ ಕೂಡ ವರ್ಣಿಸಲಿಕ್ಕೆ ಅಸಾಧ್ಯವಾಗಿರುವಂಥ ಒಂದು ಕಂಟೆಂಟ್ ಇದು. ಆ ಕಾರಣಕ್ಕೋಸ್ಕರ ನಿಮ್ಮ ಹತ್ರ ಯಾರ್ಯಾರ ಹತ್ರ ಇಯರ್ಫೋನ್ ಇದೆ ಅದನ್ನು ಕಿವಿಗೆ ಹಾಕ್ಕೊಂಡು ಶಾಂತವಾಗಿ ಈ ವಿಡಿಯೋವನ್ನು ಪೂರ್ತಿ ನೋಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ ಚಂದ್ರಶೇಖರ್ ಜಿ ಜೊತೆ ಮತ್ತು ಅನ್ವಿತಾ ಜೊತೆ ಮಾತುಕತೆಯನ್ನು ಪ್ರಾರಂಭ ಮಾಡೋದು. ದನ ಯಾವಾಗಲೂ ನನ್ನ ಹತ್ರ 15 ಕೊಟ್ಟಿಗೆ ಪೂರ್ತಿ. ಅದು ಜರ್ಸಿಯಿಂದ ನೀವು ಮಲೆನಾಡು ಗಿಡ್ಡಕ್ಕೆ ಯಾಕೆ ಶಿಫ್ಟ್ ಆಗಿದ್ದು? ಜರ್ಸಿ ಇತ್ಯಾದಿ ಎಲ್ಲ ಅಲ್ಲ, ಮೂಲ ಕಾರಣವನ್ನು ನಾವು ಹೀಗೆ ಹೊರಟ್ಲಿಕ್ಕೆ ಹೊರಟ್ರೆ, ಯಾವುದೇ ಸಸ್ತನಿಗಳಲ್ಲಿ ಹಾಲು ಕೊಟ್ಟು ತಾಯಿಯಾಗಿ ಮಕ್ಕಳನ್ನು ಸಾಕುವ ಒಂದು ಪರಂಪರೆ ಪ್ರಕೃತಿ. ಉಳಿದ ಜೀವಿಗಳಲ್ಲಿ ಬೇರೆ ಮೊಟ್ಟೆಯಿಂದ ಬರ್ತದೆ, ಮರಿಗಳಾಗ್ತದೆ, ಬೇರೆ ಬೇರೆ ರೀತಿಯಲ್ಲಿ ಇದು ಹುಟ್ಟಿನ ರೂಪರೇಷೆಗಳು ಪ್ರಕೃತಿಯಲ್ಲಿದೆ. ಯಾವುದೇ ತಾಯಿಗೆ ಮಗುವಿಗೆ ಬೇಕಾದ್ದಕ್ಕಿಂತ ಹೆಚ್ಚು ಹಾಲು ಕೊಡುವುದು ಪ್ರಾಕೃತಿಕ ಅಲ್ಲ. ಅದರಿಂದ ಹೆಚ್ಚು ಹಾಲು ಕೊಟ್ಟಿದೆ ಅನ್ನುವುದು ಹಸುವಿನ ಯೋಗ್ಯತೆ ಆಗುವುದಿಲ್ಲ. ಅದು ಅಪರಾಧ. ಕರುವಿಗೆ 3 ಲೀಟರ್ ಹಾಲು ಬೇಕು ಅಂತಾದ್ರೆ 3 ಲೀಟರ್ ಮಾತ್ರ ಹಸು ಕೊಟ್ರೆ ಅದು ಸರಿಯಾದ್ದು. ಅದಕ್ಕಿಂತ ಹೆಚ್ಚು ಕೊಟ್ರೆ ಕೊಡುವುದಿಲ್ಲ ಅದು. ನಾವು ಬೇರೆ ಬೇರೆ ಕೃತಕ ಸಂಯೋಜನೆಯಿಂದ ಹೆಚ್ಚು ಕೊಡುವಾಗೆ ಮಾಡ್ತಾ ಬಂದಿದ್ದೇವೆ. ಕರುವಿಗೆ ಕೊಡುವ ಹಾಲನ್ನ ಅದಕ್ಕೆ ನಾವು ಮೇವು ಮತ್ತು ಹಿಂಡಿ ಕೊಟ್ಟು ನಮ್ಮ ಪರವಾಗಿ ಸ್ವಲ್ಪ ಕದ್ರೆ ಅದು ಮಾತ್ರ ಅಮೃತಕ್ಕೆ ಸಮಾನವಾದ ಹಾಲಾಗ್ತದೆ ಹೊರತು ಹೆಚ್ಚು ಹಾಲು ಕೊಡುವಂತ ಜರ್ಸಿ HFಗಳು ಆ ಕಾರಣಕ್ಕಾಗಿಯೇ ರೋಗಗ್ರಸ್ತವಾಗ್ತದೆ. ಬಗೆ ಬಗೆಯ ರೋಗಗಳು, ಸದಾ ಔಷಧಿ, ಇದನ್ನೆಲ್ಲ ಗಮನಿಸಿ ಮತ್ತು ಹಾಗೆಲ್ಲ ಮಾಡಿಯೂ ಸಹ ಹಾಲಿಗೆ ಸರ್ಕಾರ ಕೊಡುವ ದುಡ್ಡು ಯಾವುದೇ ರೀತಿಯಲ್ಲಿ ಲಾಭದಾಯಕ ಆಗುದಿಲ್ಲ. ನಮಗಾಗಿ ನಾವು ಹಾಲು ಮತ್ತು ತುಪ್ಪ ಮಾಡಿ ಅದರಿಂದ ಸಿಕ್ಕುವ ನಮ್ಮದೇ ತೋಟದ ಹುಲ್ಲು ಸೊಪ್ಪುಗಳನ್ನ ತಿಂದು ಕೊಟ್ಟ ಸಗಣಿಯನ್ನ ಗೊಬ್ಬರವಾಗಿ ಬಳಸ್ತಾ ನಮ್ಮ ಕೃಷಿ ಆದಾಯವನ್ನ ಒಂದಷ್ಟು ಸಮನ್ವಯಗೊಳಿಸುವುದರಲ್ಲಿ ನೈತಿಕತೆಯೂ ಇದೆ, ಆರ್ಥಿಕತೆಯೂ ಇದೆ ಅನ್ನುವಂತ ಭಾವನೆಯಿಂದ ಈಗ ಮಲೆನಾಡು ಗಿಡ್ಡಕ್ಕೆ ನಾವು ಪರಿವರ್ತನೆ ಆಗಿದ್ದೀವಿ. ಇದು ಈಗ ನಿಮ್ಗೆ ಎಷ್ಟು ಹಾಲು ಸಿಗ್ತದೆ ಇದರಿಂದ? ಇದ್ರ ಅರ್ಧದಿಂದ ದಿನಕ್ಕೆ ಅರ್ಧ 1 ಲೀಟರ್ ಅಥವಾ ಹೆಚ್ಚಂದ್ರೆ 3 ಲೀಟರ್ ಹಾಲು. 3 ಲೀಟರ್ ಹೆಚ್ಚು ಕರುಗಳಿಗೆ ಕೊಡ್ತೀರಿ? ಇದು ಕರುಗಳಿಗೆ ಮತ್ತು ನಮಗೆ
ಇದು ನಮ್ಗೆ 2/3 ಅವಕ್ಕೆ 1/3. ಅದಕ್ಕೆ ತಕ್ಕ ನಾವು ಹುಲ್ಲು ಕೊಯ್ದು ಹಾಕ್ತೇವೆ. ಅವುಗಳ ಸೇವೆ ಮಾಡಿದ್ರೆ ನಮಗೆ ಅಷ್ಟು ಹಾಲನ್ನು ಪಡೆಯುವಂತಹ ಒಂದು ಅರ್ಹತೆ ಬರುತ್ತೆ. ಅಲ್ಲ, ಹಿಂಡಿ ಯಾವ್ದು ಹಾಕುದಿಲ್ಲ. ಹಿಂಡಿ ಒಂದು ಹೊತ್ತು ಹಾಲು ಕರೆಯುವುದಕ್ಕೆ ಮಾತ್ರ ಒಂದು ಹೊತ್ತು ಹಿಂಡಿ ಕೊಡ್ತೇವೆ. ಚೂರು ಕೊಬ್ಬರಿ ಹಿಂಡಿಯೋ ನೆಲಗಡಲೆ ಹಿಂಡಿಯೋ ಒಂದು ಸ್ವಲ್ಪ ಬೂಸ. ಯಾಕಂದ್ರೆ ತುಂಬಾ ಸೊಳ್ಳೆ ಇದೆ. ಸೊಳ್ಳೆ ಕುಡಿದ ಅಂಶವನ್ನು ತುಂಬಲಿಕ್ಕಾಗಿ ಒಂದು ಚೂರು. ಉಳಿದಂತೆ ಸಣ್ಣ ಅವಕ್ಕಿಲ್ಲ. 4 ಹಾಲು ಕರೆಯುವುದಕ್ಕೆ ಮಾತ್ರ ಒಂದು ಚೂರು ಉಂಟು. ಈಗ ಅಲ್ಲೇ ಬರ್ತಾ ಇದ್ದಾನಲ್ಲ ಅವನು ರಾಮಣ್ಣ. ಎಷ್ಟು ವರ್ಷ ಆಯ್ತು? ಅದಕ್ಕೆ 5 ವರ್ಷ ಆಯ್ತು. ಏನಾದ್ರು ಡೇಂಜರ್ ಉಂಟಾ? ಇಲ್ಲ, ಅದು ತುಂಬಾ ಸಾಧು ಇದ್ದಾನೆ. ಈಗ ಮುಂದಿನ ತಲೆಮಾರು ಅದಕ್ಕೆ ಕಟ್ಲಿಲ್ಲ. ಹೌದು, ಮುಂದಿನ ತಲೆಮಾರು ಇನ್ನೊಂದು ಗುಳಿಗೆ ತಯಾರಾಗ್ತದೆ, ರೆಡಿ ಆಗ್ತುಂಟಾ? ಹೌದು. ನೋಡಿ ಸ್ನೇಹಿತರೆ, ಏನ್ ಹೆಸರು ಒಂದು? ರಾಮ. ಓಡ್ಬೇಕಾ? ಏನ್ ತೊಂದ್ರೆ ಇಲ್ಲ. ನೋಡಿ ಸ್ನೇಹಿತರೆ, ಯಾವುದೇ ಹಗ್ಗಗಳನ್ನು ಕಟ್ಟದೆ ದನಗಳದ್ದೊಂದು ಆತ್ಮೀಯತೆ ನೋಡಿ. ಎಷ್ಟು ಖುಷಿಯಾಗಿ ಬಂದು ಮಾಲೀಕರು ಬಂದಾಗ ಮನೆಯವರು ಬಂದು ಮಾತಾಡಿಸಿದ ರೀತಿಯಲ್ಲಿ ಬಂದು ಪ್ರತಿಯೊಂದು ದನಗಳು ಇವರ ಹತ್ರ ಬಂದು ಇವರನ್ನು ಮಾತುಕತೆ ಮಾಡಿ ಅದರ ಭಾಷೆಯಲ್ಲಿ ಮಾತುಕತೆ ಮಾಡಿ ಹೋಗ್ತಾ ಇರುವಂತಹ ಒಂದು ದೃಶ್ಯಗಳು ಸೂಪರ್ ಇದೆ ನೋಡಿ. ಈಗ ನೀವು ಪ್ರಕೃತಿಯಲ್ಲಿ ಹೀಗೆ ಗಮನಿಸಿ, ಎಲ್ಲ ಪ್ರಾಣಿಗಳು ಮೂಕವೆ ಅಥವಾ ಮೌನವೇ. ಮಾತಿರುವುದು ಮನುಷ್ಯನಿಗೆ ಮಾತ್ರ. ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಸಂಭಾವಿತವಾಗಿ ಬಳಸಿದ್ರೆ ಮಾತ್ರ ಆ ಮಾತಿಗೆ ಅರ್ಥ. ಸ್ನೇಹಿತರೆ, ನಮ್ ಜೊತೆ ಚಂದ್ರಶೇಖರ್ ಜಿಯವರ ಮೊಮ್ಮಗಳು ಅನ್ವಿತಾ ಅವರಿದ್ದಾರೆ. ಅನ್ವಿತಾ, ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಿ? 3ನೇ ಕ್ಲಾಸು. ಈಗ ನಿಮ್ಮ ದನಗಳನ್ನೆಲ್ಲ ಪರಿಚಯ ಮಾಡ್ತೀರಾ? ಯಾವ್ದೆಲ್ಲ ದನಗಳಿದೆ, ಹೆಸರು ಹೇಳ್ತಾ ಹೋಗಿ. ಇದು ಪೂರ್ಣಿಮಾ, ಆಮೇಲೆ ಇದು ಚೆಲುವಿ. ಪೂರ್ಣಿಮಾ ಒಂದು ಉಪದ್ರ ಶುರು ಆಯ್ತು. ಅದು ಗೂಳಿ ರಾಮ. ಇದು ರಾಧೆ. ಅದು ಕಪಿಲೆ. ಇದು ಪಾರ್ವತಿ. ಇದು ಗೌರಿ. ಇದು ಮಂಗಳಮ್ಮ. ಇದು ಸುಬ್ಬಕೃಷ್ಣ. ಇದು ಲಕ್ಷ್ಮಿ. ಅದು ಸಣ್ಣದೊಂದಲ್ಲ, ಅದು ನಂದಿ ಅಲ್ಲ, ಅದರ ಹಿಂದ್ಗಡೆ ಉಂಟಲ್ಲ ಅದು ಕೆಂಪು ಕೃಷ್ಣ ಅಂತ ಉಂಟಾ? ಈಗ ಇದಕ್ಕೆ ಹೆಸರಲ್ಲಿ ಇಟ್ಟಿದೆ ಯಾರು? ನೀನೇನಾ? ನಾನು ಅಣ್ಣ. ಪ್ರತಿನಿಧಿ ಅದ್ರ ಜೊತೆ ಮಾತಾಡ್ತೀರಾ? ಹೋಗ್ತೀರಾ ಅದ್ರ ಹತ್ರಕ್ಕೆ? ಹಾಲು ಕರೀಲಿಕ್ಕೆ. ಹೌದಾ? ಹಾಲು ಕರೀತೀಯಾ? ಎಷ್ಟನೇ ಕ್ಲಾಸ್ ಹಾಲು ಕರೀತಿದ್ದಿ? ನಾನು ಒಂದು 1ನೇ ಕ್ಲಾಸಿಂದಾನೇ ತಾತ ಹೇಳ್ಕೊಡ್ತಾ ಇದ್ರು. ಆಮೇಲೆ ನನಗೆ ಆಗೆಲ್ಲ ತುಂಬಾ ಧೈರ್ಯ ಇರ್ಲಿಲ್ಲ. 2ನೇ ಕ್ಲಾಸಿಂದ ಮತ್ತೆ ಸ್ವಲ್ಪ ಧೈರ್ಯ ಬಂತು. ಈಗ ಒಂದು ದನದ ಹಾಲು ಕರೀತೀವಿ. ಹೌದಲ್ಲ? ಅದು ಮಂಗಳಮ್ಮ ನೀನೇ ಕರೀದ? ಅದಕ್ಕೆ ಅಮ್ಮ ಅಂತ ಇಟ್ಟದ? ಅಲ್ಲಿ ದನಗಳು ನೋಡಿದ್ರಲ್ಲ, ಅದ್ರದ್ದು 4 ದನಗಳದ್ದು ಕರುಗಳು. ಮಕ್ಕಳು ಏನ್ ಹೆಸರು ಇಟ್ಟಿದ್ರಿ? ಇದು ಪೂರ್ಣಿಮೆನ ಕರು. ಇದು ಪೂಜಾ ಅಂತ ಹೇಳಿ ಹೆಸರು ಅದಕ್ಕೆ. ಆಮೇಲೆ ಇದು ರಾಧೆಯ ಮಗು. ಇದು ರಾಧಿಕಾ. ಆಮೇಲೆ ಮಂಗಳಮ್ಮನ ಮಗ ವಾಮನ. ಅದಕ್ಕೆ ವಾಮನ ಅಂತ ಹೇಳಿರ್ತದೆ? ಅದು ಮಾಯಿಂದ ಹುಡುಗನ ಹೆಸರು ಸಿಗ್ಲಿಲ್ಲ ಅಂತ ವಾಯಿಂದ. ಮಾಯಿಂದ ಯಾಕೆ ಸಿಗ್ಲಿಲ್ಲ? ಅಂದ್ರೆ ಮಾಯಿಲ ಅಂತ ಇಡಬೇಕಿತ್ತು. ಮಾಯಿಲ ಅಂತ ಅಲ್ಲ. ಇವಂದು ಕಪಿಲೆ ಮಗು. ಇದು ಕಾವೇರಿ. ಇದಕ್ಕೆ ಯಾರಾಗ್ಲಿ ಇಲ್ಲಿ ಹೀಗೆ ಕೂತ್ರೆ ಇಡೀ ಮೂಸಿಕೊಂಡು ಬಂತಲ್ಲ. ಮೂಸಿಕೊಂಡು ಇದೇ ಫಸ್ಟ್ ಬರುದು. ಹೌದಲ್ಲ? ಡೈಲಿ ಬರ್ತಾವ ಹಾಗೆ? ನೀವ್ ಮಾತಾಡ್ತೀಯ ಡೈಲಿ ಎಲ್ಲ ದನಗಳನ್ನು? ಇದು ಚಿಕ್ಕದಿರುವಾಗ ನಾನು ಇದ್ರ ಅಮ್ಮ ಕಪಿಲೆ ಅದಕ್ಕೆ ಹೆಣ್ಣು ಕರು ಅಂದ್ರೆ ಆಗುದಿಲ್ಲ. ಅದು ಹೆಣ್ಣು ಕರುವನ್ನೆಲ್ಲ ಅಂದ್ರೆ ಹಾಲು ಕರೆಯುವಾಗೆಲ್ಲ ಅದನ್ನು ದೂರ ಮಾಡ್ತಾರೆ. ಅದಕ್ಕೆ ಇದನ್ನು ಅದ್ರ ಅಮ್ಮನ ಹತ್ರ ಬಿಡದೆ ಸುಮ್ಮನೆ ಕರುಗಳೊಟ್ಟಿಗೆ ಇರುವುದು. ಅದು ಕಾವೇರಿ. ಅದಕ್ಕೆ ಅದು ಸಣ್ಣಗಿರುವಾಗ ಅದ್ರ ಅಮ್ಮನ ಹಾಲನ್ನು ಕುಡಿಸ್ತಾ ಇದ್ದದ್ದು. ಅದಕ್ಕೆ ಮತ್ತೆ ಇದನ್ನು ಈಗ ಕೈ ಹಾಕಿದ್ರೆ ಅದು ಕೆಚ್ಚಲು ಅಂದ್ಕೊಂಡು ನನ್ನ ಕೈ ಬೆರಳನ್ನೇ ಚೀಪುದು. ಆಮೇಲೆ ಹಾಗೆ ಹೊರಗೆ ಬಿಟ್ಟಾಗೆಲ್ಲ ನನ್ನ ಹಿಂದೆ ಬರುದು. ಹಾಲು ಕುಡಿಸಿದವರ ಹಿಂದೆ ಬರುದು. ಅದಕ್ಕೆ ಅದ್ರದ್ದು ಕರಿತದ ನೀನಾ? ಹಾಲು ಕುಡಿಸಿದ ನೀನಾ?
ವಿಕ್ಕಿಗೆ ನಾವು ಕರುಗಳನ್ನೇ ಯಾಕೆ ಕೊಂಡಾಟ ಅಂದ್ರೆ ಮುದ್ದು ಮಾಡುದು ಅದನ್ನು ಮಾಡ್ಬೇಕು ಅಂತ. ಯಾವ್ದನ್ನು? ನಾಯಿಯನ್ನು. ವಿಕ್ಕಿಯನ್ನು? ಹೌದು, ಅದಕ್ಕೆ ಬೊಬ್ಬಡಿದ. ನೋಡಿ ಸ್ನೇಹಿತರೆ, ಇದು ವಿಕ್ಕಿ ಅಂತೆ, ಡಾಬರ್ಮೆನ್ ನಾಯಿ. ಇಲ್ಲಿ ಈ ಕರುಗಳನ್ನು ಮುದ್ದು ಮಾಡ್ತಿದ್ದಕ್ಕೆ ಅವನಿಗೆ ನಂಜೆ ಆಗ್ಲಿಕ್ಕೆ ಶುರು ಆಯ್ತಲ್ಲ. ಇದ್ರ ಫುಲ್ ಹೆಸರು ವಿಕ್ರಮ್ ಅಂತ. ಇದು ನನ್ನ ಅತ್ತೆ ಮನೆಯಿಂದ ತಂದದ್ದು. ಮಂಚಿ ಆ ಕಡೆ ಒಂದು ನನ್ನ ಅತ್ತೆ ಮನೆ ಉಂಟು, ಅಲ್ಲಿಂದ ತಂದ ನಾಯಿ. ವಿಕ್ರಮ್ ಅಂತ ಹೇಳಿಸ್ರ? ಏನು ಅಂತ ಕರೆಯುವುದು ಅದಕ್ಕೆ? ಇದನ್ನು ಶಾರ್ಟ್ ಆಗಿ ವಿಕ್ಕಿ ವಿಕ್ಕಿ ಅಂತ. ವಿಕ್ಕಿ ಅಂತ ಹೇಳಿ. ಜೋರಿಲ್ವ ಅದು? ಡಾಬರ್ಮನ್, ಆದ್ರೆ ಅದು ಹೆಸರಿಗೆ ಮಾತ್ರ ಡಾಬರ್ಮನ್. ಯಾಕೆ? ಯಾಕೆಂದ್ರೆ ಮುಟ್ಟಿದ್ರೆ ಪಾಪ ಮಾಡಿಸಿಕೊಳ್ತಾನೆ ಇರ್ತದೆ. ಹೌದಾ? ನಾವು ಮುಟ್ಟಿದ್ರೆ ಪಟಕ್ ಅಂತ ಕಚ್ಚಬಹುದು ಅಂತಲ್ಲ? ಇಲ್ಲ, ಹಾಗೆಂತ ಇಲ್ಲ. ಡೈಲಿ ಶಾಲೆಯಿಂದ ಬಂದು ಮಾತಾಡ್ಲಿಕ್ಕೆ ಉಂಟಾ ಆಗ? ಗುರು ಮಾಡ್ತಿದ್ದಾನೆ. ನೋಡಿ ಬೇರೆಯವ್ರ ತೊಂದರೆ ನೋಡಿ ಸ್ನೇಹಿತರೆ, ಬೇರೆಯವ್ರ ತೊಂದರೆ ನೋಡಿ, ಒಂದೇ ಸಲ ಜೋರು ನೋಡಿ, ಅವನಿಗೆ ಡೌಟ್ ಆಯ್ತು. ಸುಮ್ಮನೆ ಕೇಳಿ ನೋಡ, ನೋಡಿ ಸುಮ್ಮನೆ ಅಂತ ಹೇಳಿದಾಗ ನೋಡಿ, ಕೈ ಕೊಡು ಅಂತ ಹೇಳಿದಾಗ ಇಷ್ಟು ಜೋಪ ಇದ್ರು ಡೌಟ್ ಇದೆ, ನಾವೆಲ್ಲ ಬಂದು ಎಂತ ಮಾಡ್ತಿದೆ ಅಂತ. ಆದ್ರೂ ಒಂದು ಮಗುವಿನ ಬಗ್ಗೆ ಪ್ರೀತಿ ನೋಡಿ. ಈ ರೀತಿ ಸೆಂಟಿಮೆಂಟ್ಗಳು ನಮ್ಮಲ್ಲಿ ಇವತ್ತು ನಮ್ಗೆ ಅಲ್ಲ, ಅವಳಿಗೆ ಅಲ್ಲ ಜೋರ್ ನೋಡಿ. ನಮ್ಮ ಪ್ರದೀಪ್ ಜಿಗೆ ಜೋರ್ ಮಾಡ್ತಿರೋದು ಪೇಟೆಯವರಂತ ಗೊತ್ತಾಗ್ಬಿಟ್ಟಿದೆ ಅವರಿಗೆ ಅಲ್ಲ ಪ್ರದೀಪ್ ಜಿ. ಸುಮ್ಮನೆ ಆಯ್ತಲ್ಲ. ಅದೇ ರೀತಿ ಒಂದು ಪ್ರೀತಿ ನೋಡಿ, ಮಕ್ಕಳು, ಮನೆ, ಕುಟುಂಬ, ಫ್ಯಾಮಿಲಿ, ಹಳ್ಳಿ ಅಂತ ಹೇಳಿದಾಗ. ಇದ್ರ ಹುಟ್ಟಿದ ಹಬ್ಬ ನವೆಂಬರ್ 1 ಕನ್ನಡ ರಾಜ್ಯೋತ್ಸವದ ದಿನ ಹುಟ್ಟಿದ. ಏನೆಲ್ಲ ವಿಶೇಷತೆ ಇದೆ ಅವತ್ತು? ಅಂದ್ರೆ ಕನ್ನಡ ರಾಜ್ಯೋತ್ಸವ ಹಬ್ಬ ಉಂಟಲ್ಲ, ಹೌದು, ಅದೇ ದಿನ ಇದು ಹುಟ್ಟಿದ್ದು. ಹೌದಾ? ಅವತ್ತೇನ್ ತಿಂಡಿ ಕೊಡ್ತೀರ ಅದಕ್ಕೆ? ಹಾಗೇನಿಲ್ಲ, ಅದಕ್ಕೆ ಅಂದ್ರೆ ಮೊಟ್ಟೆ ಆತರ ಇಷ್ಟ, ಅದಕ್ಕೆ ಆ ದಿನ ಒಂದು ಮೊಟ್ಟೆ ಕೊಡುದು. ಅಥವಾ ಬೊಂಡ, ನಮ್ಮ ಮನೆಯಲ್ಲಿ ತೆಂಗಿನಕಾಯಿ ಉಂಟಲ್ಲ, ತೆಂಗಿನಕಾಯಿದು ಗಂಜಿ ಬರ್ತದಲ್ಲ, ಅದನ್ನು ಕೊಟ್ರೆ ಇದಕ್ಕೆ ತುಂಬಾ ಖುಷಿ ಅಲ್ಲ. ಅದನ್ನೆಲ್ಲ ನನಗೆ ವೆಜ್ ಮಾಡಿದಿರ ಅಂದ್ರೆ ನೀವಲ್ಲ, ಅದಕ್ಕೆ ವೆಜ್ ಕೊಟ್ಟು ವೆಜ್ ಮಾಡಿದಿರ ಅಂತಲ್ಲ. ಇದು ಕಾವೇರಿ ಅಂತ ಕರು ಅಲ್ವಾ, ಇದಕ್ಕೆ ಅದ್ರ ಅಮ್ಮ ಹೆಣ್ಣು ಕರು ಆಗುದಿಲ್ಲ ಅಂತ ಗಂಡು ಕರು ಆಗ್ತದೆ. ಆ ಅಮ್ಮನಿಗೆ ಹೆಣ್ಣು ಕರು ಆಗುದಿಲ್ಲ, ಅದಕ್ಕೆ ಹೆಣ್ಣು ಕರುವನ್ನೆಲ್ಲ ಗುದ್ದುದು. ಇದು ಇದಕ್ಕೆ ಅಮ್ಮನ ಇದೇ ಇಲ್ಲ, ಇದಕ್ಕೆ ಫಸ್ಟ್ ಗೊತ್ತಾದ್ದು ಅಮ್ಮ ಅಂತ ಸುಮ್ಮನೆ ಇದಕ್ಕೆ ಅದು ಅದ್ರ ನಿಜವಾದ ಅಮ್ಮ. ಆಮೇಲೆ ವಿಕ್ಕಿ ನಾಯಿ ಉಂಟಲ್ಲ, ಅದೇ ಇದರ ಅಮ್ಮ ಆಗಿತ್ತು. ನಮಗ್ ಗೊತ್ತಿರ್ಲಿಲ್ಲ. ನಮ್ಮ ಅಪ್ಪ ಒಂದ್ಸತಿ ನನಗೆ ಬೇಡ ಅನ್ಸ್ತಿತ್ತು, ನಾಯಿ ಕರು ಎರಡು ಒಟ್ಟಿಗೆ ಬಿಡುದು ಅಂದ್ರೆ ನಾಯಿ ಕಚ್ಚಿತ್ತು ಅಂತ ಆಗ್ತಿತ್ತು. ಆಯ್ತು ಒಂದ್ಸತಿ ಟ್ರೈ ಮಾಡುವ ಅಂತ ನಾಯಿಗೆ ಸರಪಳಿ ಹಾಕಿ ಅದನ್ನು ಬಿಟ್ಟು ಇದನ್ನು ಬಿಟ್ಟು ಅದು ಓಡ್ಲಿಕ್ಕೆ ಶುರು ಮಾಡಿ, ಅದ್ರ ಹಿಂದೆಯಿಂದ ಹೋಗಿ ಕಾವೇರಿಯನ್ನು ಬೇರೆ ಕರುವನ್ನು ಅಮ್ಮನ ಹಾಗೆ ಕಚ್ಚಲಿಕ್ಕೆ ಹೋಗ್ಲೇ ಇಲ್ಲ. ಭಯಂಕರ ಪ್ರೀತಿ ಹುಟ್ಟಿತ್ತು ಅದಕ್ಕೆ. ಅಂದ್ರೆ ಕರುಗಳಿಗೆ ಅಷ್ಟು ಹೊಗಳುದಿಲ್ಲ ಅಲ್ಲ, ಈ ಕರು ಅಂದ್ರೆ ಪ್ರೀತಿ ಅಲ್ಲ ಅದಕ್ಕೆ ತುಂಬಾ. ಅಂದ್ರೆ ಈ ಕರು ನೋಡಿ ಸ್ನೇಹಿತರೆ, ಈ ಕಾವೇರಿ ಅಂತ ಹೇಳಿ ಒಂದು ಸಣ್ಣ ಕರು, ಇದ್ರ ತಾಯಿ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ ಅದು ಇದ್ರೊಟ್ಟಿಗೆ ಸೇರ್ಕೊಂಡಿದೆ, ಈ ಮನೆ ನಾಯಿಯೊಟ್ಟಿಗೆ. ಹಾಗೆ ಒಂದು ಅತ್ಯುತ್ತಮವಾಗಿರುವಂತ ಒಂದು ಬಾಂಧವ್ಯ ಅಲ್ವಾ? ಅದೆಲ್ಲ ನಿಂಗೆ ಗೊತ್ತಾಗ್ತದಲ್ಲ ರಪ್ಪ.